ಓಂ ನಮೋ ವೆಂಕಟೇಶಾಯ. ಭಕ್ತರ ಪಾಲಿನ ಕಾಮಧೇನು, ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಒಂದು ರಹಸ್ಯವಿದೆ. ದೇವಸ್ಥಾನದ ಗರ್ಭಗುಡಿಯ ಸನಿಹದಲ್ಲೇ ಇರುವ ಒಂದು ಬಾಗಿಲು ವರ್ಷದ 364 ದಿನಗಳ ಕಾಲ ಮುಚ್ಚಿರುತ್ತದೆ. ಆದರೆ ಒಂದು ನಿರ್ದಿಷ್ಟ ದಿನದಂದು ಆ ಬಾಗಿಲು ತೆರೆದಾಗ ಅಲ್ಲಿ ಸಾಕ್ಷಾತ್ ವೈಕುಂಠವೇ ಧರೆಗಿಳಿದಂತೆ ಭಾಸವಾಗುತ್ತದೆ. ಅದೇ ವೈಕುಂಠ ಏಕಾದಶಿ. ಇಂದು ನಾವು ಈ ವಿಶೇಷ ದಿನದ ಮಹತ್ವ ಮತ್ತು ಉತ್ತರ ದ್ವಾರದ ರಹಸ್ಯವನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಈ ದಿನದಂದು ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ. ಒಮ್ಮೆ ಇಬ್ಬರು ಅಸುರರು ಭಗವಂತನಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಸೋಲುತ್ತಾರೆ. ಆದರೆ ನಂತರ ಅವರು ಭಗವಂತನಿಗೆ ಶರಣಾಗತರಾದಾಗ, ಸ್ವಾಮಿ, ಈ ದಿನ ವೈಕುಂಠ ದ್ವಾರದ ಮೂಲಕ ಯಾರು ನಿನ್ನನ್ನು ದರ್ಶಿಸುತ್ತಾರೋ ಅವರಿಗೆ ಮೋಕ್ಷ ಸಿಗಲಿ ಎಂದು ವರ ಕೇಳುತ್ತಾರೆ. ಅವರ ಕೋರಿಕೆಯಂತೆ ಭಗವಂತನು ಈ ದಿನ ದರ್ಶನ ನೀಡುವ ಭಕ್ತರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಅನುಗ್ರಹಿಸುತ್ತಾನೆ. ತಿರುಪತಿಯಲ್ಲಿ ಈ ದ್ವಾರವನ್ನು ವೈಕುಂಠ ದ್ವಾರ ಅಥವಾ ಉತ್ತರ ದ್ವಾರ ಎನ್ನಲಾಗುತ್ತದೆ. ಇದು ಕೇವಲ ವೈಕುಂಠ ಏಕಾದಶಿಯ ಶುಭ ಮುಹೂರ್ತದಲ್ಲಿ ತೆರೆಯಲ್ಪಡುತ್ತದೆ. ಭಕ್ತರು ಈ ದ್ವಾರದ ಮೂಲಕ ಸಾಗಿ ಸ್ವಾಮಿಯನ್ನು ದರ್ಶಿಸುವುದನ್ನು ಪರಮಪದ ವಾಸಲ್ ಪ್ರವೇಶ ಎನ್ನಲಾಗುತ್ತದೆ. ಅಂದು ವೆಂಕಟೇಶ್ವರನು ಅತ್ಯಂತ ಅಮೂಲ್ಯವಾದ ವಜ್ರ ಕವಚಧಿಯಾಗಿ ದರ್ಶನ ನೀಡುತ್ತಾನೆ. ನಂಬಿಕೆಯ ಪ್ರಕಾರ ಅಂದು ಮುಕ್ಕೋಟಿ ದೇವತೆಗಳು ಈ ಉತ್ತರ ದ್ವಾರದ ಮೂಲಕವೇ ಬಂದು ಸ್ವಾಮಿಯನ್ನು ಪೂಜಿಸುತ್ತಾರೆ. ಅದಕ್ಕೆ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ, ಅದು ಇಂದ್ರಿಯಗಳ ನಿಗ್ರಹ. ನಮ್ಮ ದೇಹದ 11 ಇಂದ್ರಿಯಗಳನ್ನು ಭಗವಂತನಲ್ಲಿ ಅರ್ಪಿಸುವುದೇ ನಿಜವಾದ ಏಕಾದಶಿ. ಈ ದಿನ ಮಾಡುವ ಹರಿನಾಮ ಸ್ಮರಣೆ ಕೋಟಿ ಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಈಶ್ವರಾಣಾಂ ಪರಾತ್ಮರಃ ಪರಮೇಶ್ವರಃ ವೆಂಕಟಾದ್ರಿ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶಾಂತಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಏಕಾದಶಿ ನಿರಾಹಾರ ಸ್ಥಿತ್ವಾಹಮ ಪರೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಈ ವೈಕುಂಠ ದ್ವಾರವು ಚಿನ್ನದ ಲೇಪನದಿಂದ ಕೂಡಿದ್ದು ಅತ್ಯಂತ ಸುಂದರವಾಗಿ ಕೆತ್ತಲ್ಪಟ್ಟಿದೆ. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಇದನ್ನು ಹೂವುಗಳಿಂದ ಮತ್ತು ವಿಶೇಷ ದೀಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತದೆ.